ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯತ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಭಾರತ ಸರ್ಕಾರಕ್ಕೆ ವಿರೋಧ ಪಕ್ಷಗಳೆಲ್ಲ ಬೆಂಬಲ ಸೂಚಿಸಿದೆ. ನೀವು ಯಾವುದಾದ್ರೂ ಸ್ಟೆಪ್ ತೊಗೊಂಡು ನಮ್ಮದೆಲ್ಲ ಸಪೋರ್ಟ್ ಅದ ಅಂತೇಳಿ ಮೋದಿಯವರು ಸಪೋರ್ಟ್ ಮಾಡಿದ್ದಾರೆ. ಮೋದಿಯವರ ಗೈರು ಹಾಜರಲ್ಲಿ ಸರ್ವ ಪಕ್ಷಗಳ ಸಭೆ ಕರೆದಾಗ ಮೋದಿಯವರು ಗೈರಿದ್ದರು. ಯಾಕೋ ಏನೋ ಇರಬೇಕಾಗಿತ್ತು, ಭಾಳ ಮಹತ್ವದ ಸಭೆ ಅದು. ಈ ಸಭೆಯಲ್ಲಿ ಮೋದಿಯವರಲ್ಲೆಲ್ಲ ಅನ್ನೋದು ಒಂದು ದೊಡ್ಡ ಕೊರತೆ. ಆದರೂ ಸಹ ವಿರೋಧ ಪಕ್ಷಗಳು ತಮ್ಮ ಪಾಲಿನ ಕೆಲಸವನ್ನು ಮಾಡಿದ್ದೇವೆ, ಪೂರ್ತಿ ಸಪೋರ್ಟ್ ಮಾಡ್ತಾಯಿದ್ವಿ ಅಂತ. ಆ ನೆಲೆಯಲ್ಲೇ ಈಗಾಗಲೇ ಸರ್ಕಾರವು ಕಾರ್ಯನಿರತ ಆಗ್ಯದ ಅಂತ ಅನ್ನಿಸ್ತದ. ಯಾಕಂದ್ರೆ ಈ ಒಂದು ಕಾಶ್ಮೀರದಲ್ಲಿರುತ್ತಿರುವಂಥ ಶಂಕಿತ ಉಗ್ರರ ಮನೆಗಳನ್ನೆಲ್ಲ ಕೆಡವುತ್ತಾ ಇದ್ದಾರೆ. ಇವರು ಈ ಉಗ್ರಗಾಮಿಗಳು ಸದಾ ನಿರಂತರ ಕಿರುಕುಳ ಈ ಪಾಕ್ ಆಕ್ರಮಿತ ಪ್ರದೇಶದಿಂದ ಬರುತ್ತಂತ ಸಹಾಯ ತೆಗೆದುಕೊಂಡು ಇಲ್ಲೇ ಈ ಉಗ್ರಾಮಿ ವರ್ಕ್ ಮಾಡುವಂಥ ಕೆಲಸ ಮಾಡುವಂಥ, ದಾಳಿ ಮಾಡುವಂಥ, ಉತ್ಪಾದನೆ ಮಾಡುವಂಥ ಕೆಲಸ ಮಾಡ್ತಾಯಿದ್ರು. ಅಂಥವ್ರನ್ನ 14 ಜನರನ್ನು ಉಗ್ರ ಪಟ್ಟಿ ಮಾಡಿ ಅದರಲ್ಲಿ ಕೆಲವು ಮನೆಗಳನ್ನು, ಯಾಕಂದ್ರೆ ನಿಮಗೆ ಗೊತ್ತದ, ಇಂಡಿಯಾದಲ್ಲೇ ಸರ್ಕಾರಿ ವಿರೋಧಿ ಇದ್ದಂಥ ಯಾವುದೇ ವ್ಯಕ್ತಿ ಇದ್ದರೂ ಮನೆಗಳನ್ನು ಕಿತ್ತು ಹಾಕುವಂಥ ಬುಲ್ಡೋಜರ್, ನೀವು ಕೇಳಿದ್ರಿ, ಬುಲ್ಡೋಜರ್ ಸಂಸ್ಕೃತಿ ಇಲ್ಲಿ ಅಪ್ಲೈ ಆಗ್ಯದ. ಆ ನೆಲೆಯಲ್ಲೇ ಒಂದು 4-5 ಮನೆಗಳ ಉಗ್ರರ ಮನೆಗಳ ಸಹಿತ ಕಿತ್ತು ಹೋಗಿದ್ದಾರೆ ಮತ್ತು ಅದು ತೊಂದರೆನೂ ಕೊಟ್ಟಿದ್ದಾರೆ. ಅದರಿಂದ ಶ್ರೀನಗರದಲ್ಲಿ ಆಗಿರಿ, ಇನ್ನೊಂದು ಕಡೆ ಆಗಿರಿ ವಿರೋಧ ಅಂತ ವ್ಯಕ್ತ ಆಗಿದೆ. ಆ ಮಾತು ಬೆಳೆಸದ ಅವ್ರು ತಪ್ಪು ಮಾಡಿದ್ರೆ ನಾವೇನು ಮಾಡಿದ್ರಿ, ನಮ್ದೇನು, ನಮಗೆ ಯಾಕೆ ಶಿಕ್ಷೆ ಕೊಡ್ತಾಯಿದ್ದೀರಿ ಅಂದರೆ ಲೋಕಲ್ ಜನ ವಿರೋಧನೂ ವ್ಯಕ್ತ ಮಾಡ್ತಾ ಇದ್ದಾರೆ. ಅದೇನೋ ಆಗಲಿ, ಈಗಂತೂ ದೇಶಕ್ಕೆ ಆಪತ್ತು ಬಂದಿರೋದಾಗಿ ಈಗ ಯಾರೂ ಆ ಕಡೆ ಗಮನ ಹರಿಸ್ತಾ ಇಲ್ಲ. ಇಲ್ಲಾಂದರೆ ಬುಲ್ಡೋಜರ್ ಸಂಸ್ಕೃತಿ ಬೇಡ ಅನ್ನೋದು ಒಂದು ವಾದ ಅಥವಾ ಒಂದು ವಿವಾದ ಆರಂಭ ಆಗ್ತಿತ್ತು ಏನೋ. ಆದರೆ ನಡೆದ ಘಟನೆ ಮಾತ್ರ ಭಾಳ ತೀವ್ರ ಆಗಿತ್ತು ಅಂದಾಗ ಸಹಜವಾಗಿ ಅವರ ಮನೆಗಳಿಗೆ ಕೆತ್ತು ಹಾಕಿದ್ದು ಯಾರಿಗೂ ಅಷ್ಟು ಗಮನಕ್ಕೆ ಬಂದಿಲ್ಲ ಅನ್ನೋದು ಅಷ್ಟೇ ಗಮನಿಸಬೇಕಾಗಿದೆ. ಇನ್ನು 14 ಜನರ ಪಟ್ಟಿಯನ್ನು ಮಾಡಿದ್ದಾರೆ. ಅದರಲ್ಲಿ ಅದಿಲ್ ರೆಹಮಾನ್ ಡೆಂಟು, ಅವ್ನಿಗೆ 21 ವರ್ಷ, ಆಸಿಫ್ ಅಹಮದ್ ಶೇಖ್ 28 ವರ್ಷ, ಹಸಾನ್ ಅಹಮದ್ ಶೇಖ್ 23 ವರ್ಷ, ಹ್ಯಾರಿಸ್ ನಜೀರ್ 20 ವರ್ಷ, ಅಮೀರ್ ನಜೀರ್ ವಾಣಿ 20 ವರ್ಷ, ಯಾವರ್ ಅಹಮದ್ ಭಟ್ 24 ವರ್ಷ, ಆಸಿಫ್ ಅಹಮದ್ ಖಂಡೆ 24 ವರ್ಷ, ನಾಸಿರ್ ಅಹಮದ್ ವಾಣಿ 21 ವರ್ಷ, ಶಹೀದ್ ಅಹಮದ್ ಕುಟೆ 27 ವರ್ಷ, ಅಮೀರ್ ಅಹಮದ್ ದರ್, ಜುಬೇರ್ ಅಹಮದ್ ವಾಣಿ 39 ವರ್ಷ, ಹಾರೂನ್ ರಶೀದ್ ಗಾಣಿ 32 ವರ್ಷ ಹಾಗೂ ಜಾಕೀರ್ ಅಹಮದ್ 29 ವರ್ಷ. ಜಾಕೀರ್ ಅಹಮದ್ ಗಾಣಿ ಇವೆಲ್ಲ ಲಿಸ್ಟ್ ನೋಡಿದಾಗ ನಮಗೇನು ಅನ್ನಿಸ್ತದಪ್ಪ, ಎಲ್ಲರೂ ಯಂಗ್ ವಯಸ್ಸಿನ ಹುಡುಗರು. ಧರ್ಮದ ಬಗ್ಗೆ ಒಂದು ರೀತಿ ಏನಪ್ಪ ಅಂದರೆ ಕಾಶ್ಮೀರ ನಮ್ಮದಪ್ಪ ಅನ್ನೋದು ಆಟಕ್ಕೆ ಬಿದ್ದ ಈ ಕೆಲಸಕ್ಕೆ ಎಂಟ್ರಾಗೆ ಭಯೋತ್ಪಾದನೆ ಕೆಲಸಕ್ಕೆ ಇವರು ಸಪೋರ್ಟ್ ಮಾಡ್ತಾ ಇರೋದರಿಂದಾಗಿ, ಅದರಲ್ಲೂ ಪಾಕಿಸ್ತಾನ ಪ್ರಚೋದಿತವಾದಂತಹ ಒಂದು ಈ ಭಯೋತ್ಪಾದನೆಗೆ ಸಹಕಾರ ಕೊಡ್ತಾರೆ ಅನ್ನೋ ಕಾರಣಕ್ಕಾಗಿ ಇವರಿಗೆ ಮನೆಗಳನ್ನು ಹುಡುಕ್ತಾ ಇದ್ದಾರೆ. ಇವ್ರ ಮನೆಗಳು ಸಾಧ್ಯ ಆದರೂ ಅಲ್ಲಿಂದ ಕಿತ್ತು ಹಾಕುವ ಸಾಧ್ಯತೆಗಳು ಇದ್ದಾವೆ. ಅದೇನಿರಲಿ, ಇದು ಒಂದು ಕಡೆ ನಡೀತಾ ಇದೆ. ಇದು ಯುದ್ಧದ ಮುನ್ಸೂಚನೆ ಅಂತೇಳಿ ಅನ್ನಿಸ್ತಾ ಇದೆ ಎಲ್ಲರಿಗೂ. ಆದರೆ ಈ ಭೂಸೇನೆ ಅಥವಾ ಒಂದು ಈಗ ನಿಮಗೆ ಹೇಳಿದಂಗೆ ವಾಯುಸೇನೆ ಸಹಿತ ಎಲ್ಲದ ಅನ್ನೋದನ್ನು ಗಮನಿಸಿದಾಗ ಸಹಜ ಇಷ್ಟರಲ್ಲಿ ಯುದ್ಧ ಆಗ್ತದ ಅಂತ ಆಗಲಿ ನೋಡು, ನೀನು ಆಗ್ತದಿಲ್ಲೋ. ಯಾಕಂದರೆ ಅಷ್ಟು ಸುಲಭದ ಮಾತಲ್ಲ. ಈಗಾಗಲೇ ಅಮೇರಿಕ ಸ್ಪಷ್ಟಪಡಿಸಿದ್ರೆ ನಮಗಿಬ್ಬರು ಬೇಕಪ್ಪ ಅನ್ನುವಂಗೆ, ಭಾರತ ಬೇಕು ಮತ್ತು ಪಾಕಿಸ್ತಾನ ಬೇಕು, ಇಬ್ಬರು ಹೊಂದಾಣಿಕೆ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಮಾತನ್ನು ಟ್ರಂಪ್ ಈಗಾಗಲೇ ಮಾತಾಡಿದ್ದಾರೆ. ಇನ್ನು ರಷ್ಯಾ, ಚೈನಾ ಯಾವ ರೀತಿಯಾಗಿ ವರ್ತಿಸ್ತಾವೆ ನೋಡಬೇಕಾಗಿದೆ. ಯಾಕಂದರೆ ಮುಖ್ಯ ಈ 3 ರಾಷ್ಟ್ರಗಳ ಸಪೋರ್ಟ್ ಭಾಳ ಮಹತ್ವದ. ಇದು ಯಾರ ಕಡೆ ಹೊಳತದ. ಇತ್ತೀಚೆಗೆ ಟ್ರಂಪ್ ಅಂತ ಈ ಒಂದು ಟ್ರೇಡ್ ವಾರ್ ಏನಪ್ಪ ಅಂದ್ರೆ ಈ ನಮ್ಮ ವ್ಯಾಪಾರದ ದೊಡ್ಡ ಯುದ್ಧನ ಘೋಷಣೆ ಮಾಡಿದ್ದಾರೆ. ಮತ್ತು ಚೈನಾನು ಅದಕ್ಕೆ ವಿರೋಧವಾಗಿ ನಿಂತದ. ರಷ್ಯಾನು ಅದು ಒಳಗಿಂದೊಳಗೆ ಚೈನಾ ಜೊತೆಗೆ ಅನಿವಾರ್ಯವಾಗಿ ಈ ಒಂದು ಅಮೇರಿಕ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಹೊರಟದನ್ನು ಕಾಣ್ತದೆ. ಈ 3 ರಾಷ್ಟ್ರಗಳ ಅಭಿಪ್ರಾಯ ಭಾಳ ಮಹತ್ವದ ಈ ನಮ್ಮ ಪಾಕ್ ಮತ್ತು ಇಂಡಿಯಾ ನಡುವಿನ ಒಂದು ಸಂಬಂಧಕ್ಕಾಗಿ ಇವರು ಎತ್ತು ನಿಲ್ಲಬಹುದು ಅಂತೇಳಿ ಇದು ಒಂದು. ಯಾಕೆಂದರೆ ಭೂಸೇನೆಯಿಂದ ಈಗಂತ ಸುಲಭವಾಗಿ ಲೈನ್ ಆಫ್ ಕಂಟ್ರೋಲ್ ದಾಟೋದು ಅಷ್ಟು ಸುಲಭ ಕೆಲಸ ಇಲ್ಲ. ಎಲ್ಲವೂ ಸೇರಿ ನಾವು ಏನು ಮಾಡಿದ್ರು ಮಾಡಬೇಕು, ನಮ್ಮಲ್ಲಿಯೇ ಭಯೋತ್ಪಾದನೆ ಮೊದಲು ಕಿತ್ತು ಹಾಕಬೇಕು. ಭಯೋತ್ಪಾದಕರಿದ್ದಾರೆ ಅವ್ರನ್ನ ಕಿತ್ತು ಹಾಕೋ ಕೆಲಸವನ್ನು ಅಪ್ರೂವ್ಡಿಂಗ್ ಕೆಲಸ ಮಾಡ್ತಾಯಿದ್ದಾರೆ. ಜೊತೆಗೆ ಭಾರತದಲ್ಲಿ ಬಂದಂಥ ಪಾಕ್ ಪ್ರಜೆಗಳನ್ನು ಸಹಿತ ಹುಡುಕಿ ಬಾಂಗ್ಲಾದವ್ರು ಇರ್ಬೋದು, ಪಾಕದಿರ್ಬೋದು, ಹುಡುಕಿ ಅವ್ರ ದೇಶಕ್ಕೆ ಕಳಿಸುವಂಥ ಕೆಲಸವನ್ನು ಮಾಡಬೇಕಂತ ಅವರು
ಆರ್ಡರ್ ಮಾಡಿದ್ದಾರೆ. ಆ ದಿಶೆಯಲ್ಲಿ ಈ ಭಾರತದಿಂದ ಪಾಕ್ ಪ್ರಜೆಗಳು ಒಬ್ಬೊಬ್ಬರಾಗಿ ದಾಳ್ತಾ ಇದ್ದಾರೆ ಅಂತೇಳಿ ಸುದ್ದಿಗಳು ಬರ್ತಾಯಿದ್ದು. ಅದೇ ಕಾಲ ಕರ್ನಾಟಕದಿಂದ ಸಹಿತ ಇಲ್ಲಿ ಇದರಿಂದ ಪಾಕ್ ಪ್ರಜೆಗಳು ಕಳಿಸೋ ಕೆಲಸ ನಡೆಸಿದಾರನು ರಿಪೋರ್ಟ್ಸ್ ಬರ್ತದೆ. ಇದು ಒಂದು ಕಡೆ. ಇನ್ನೊಂದು ಕಡೆ ನೀರಿನಿಂದ ನಾವು ಗೆಲ್ಲಬಹುದು, ಒಂದೊಂದು ಹನಿಗೆ ನೀರಿಗಾಗಿ ಈ ಒಂದು ಪಾಕ್ ಪರದಾಡೋಂಗೆ ಮಾಡ್ತೀವಿ ಅನ್ನೋಂಥ ಮಾತನ್ನು ನಮ್ಮ ನೇತಾರರು ಮಾತಾಡ್ತಾ ಇದ್ದಾರೆ ಇವತ್ತು. ಇದು ಸಾಧ್ಯನಾ ಅನ್ನುವಂಥದ್ದು. ಯಾಕಪ್ಪ ಅಂತಂದ್ರೆ ಇದು ಅಷ್ಟು ಸುಲಭ ಇಲ್ಲ. ಇವು 6 ನದಿಗಳು ಬರ್ತಾಯಿದ್ದಾವೆ, ನಿಮಗೆ ಗೊತ್ತಿದೆ 6 ನದಿಗಳು ಯಾವುವು ಏನು ಅಂತೇಳಿ. ಅದರಲ್ಲೂ ಮುಖ್ಯವಾಗಿ ಭಾರತದ ಬರುವಂಥವು, ಭಾರತ ಮತ್ತು ಪಾಕಿ ಹೋಗ್ತಾವೆ. ಮತ್ತು ಬೇರೆ ಸತ್ಲಜ್, ರಾವಿ, ಬ್ಯಾಸ್ ನದಿ ಇವುಗಳಿಗೆ ವರ್ಷಕ್ಕೆ 3.3 ಕೋಟಿ ಎಕರೆ ಅಡಿಯಷ್ಟು ನೀರು ಬರ್ತದೆ. 3.3 ಕೋಟಿ. ಇದು ನಮ್ಮ ಭಾರತದಲ್ಲಿದೆ. ಭಾರತಕ್ಕೆ ನಮಗೆ ಬರ್ತಂದು ಪಾಲು ಈ ನೀರು ನಮಗದ. ಇನ್ನೊಂದು ಕಡೆಗೆ ಸಿಂಧೂ, ಜಲಂ ಮತ್ತು ಚಿನಾಬ್ ಇವು ವರ್ಷಕ್ಕೆ 13.5 ಕೋಟಿ ಎಕರೆ ನೀರುಗಳನ್ನ ಬಿಡ್ತದೆ. ಅಷ್ಟು ನೀರು ಬರ್ತದೆ ಇಲ್ಲ. ಇವೆರಡು ಹೀಗಾಗಿ ಹೆಚ್ಚು ಕಡಿಮೆ ನಮಗೆ ಒಂದು 30% ಅವ್ರಿಗೆ 70% ಅಂತ ಹೇಳ್ತಾ ಇದ್ದಾರೆ ನೀರು. ಈ 70% ನೀರನ್ನು ಹೆಂಗೆ ತಡೀದು ಅನ್ನೋದು ಒಂದು ಇವತ್ತು ಭಾಳ ದೊಡ್ಡ ಪ್ರಶ್ನೆ. ಯಾಕೆಂದರೆ ಹೌದು, ನೀರು ಕಟ್ಟಾದ್ರೆ ನಿಶ್ಚಿತವಾಗಿ ಪಾಕ್ ತಡಪಡಿಸ್ತದೆ, ಪಾಕದ ಆರ್ಥಿಕ ವ್ಯವಸ್ಥೆ ಬಾದಾಗ್ತದೆ, ಹಾಳಾಗಿ ಹೋಗ್ತದೆ, ಎಲ್ಲ ಸರಿ. ಇದು ಯುದ್ಧನ. ಆದರೆ ತಡೆಯೋದು ಹೆಂಗೆ ಇದನ್ನು? ಸಣ್ಣ ನೀರಲ್ಲಿದು. ಆ ಸಿಂಧೂ ನದಿಯನ್ನು ನೋಡಿದ್ರು, ಜಲಂ ನದಿಯನ್ನು ನೋಡಿದ್ರು, ಚಿನಾಬ್ ನದಿಯನ್ನು ನೋಡಿದ್ರೆ ಗಾವಾಗ್ತೀವಿ ನಾವೆಲ್ಲ. ಆ ಗುಡ್ಡ, ಬೆಟ್ಟ, ನೀರು ಹರಿವು, ರಭಸ, ಈಗಾಗಲೇ ಇದ್ದಂತಹ ಡ್ಯಾಮ್ಗಳ ಸಹಿತ ತಡೆಯುವ ಸಾಧ್ಯತೆಗಳಿವೆ. ತೆಹರಿ ಡ್ಯಾಮ್ ಅಂಥವು ಮಿನಿಮಮ್ 13ರಿಂದ 14 ಡ್ಯಾಮ್ಗಳನ್ನು ಕಟ್ಟಬೇಕಂದಾಗಿ ನೀರನ್ನ ತರಲಿಕ್ಕೆ ಸಾಧ್ಯದ ಅಂತ ಸ್ಪಷ್ಟವಾಗಿ ತಜ್ಞರು ಹೇಳ್ತಾ ಇದ್ದಾರೆ. ನಿಸರ್ಗದ ಮೇಲೆ ಸಾಕಷ್ಟು ಎಫೆಕ್ಟ್ ಆಗ್ತದೆ. ಹೌದು, ಭಾರತದಲ್ಲಿ ಹೊರಡಿಸ್ಬೇಕಾದ್ರೆ ಖರ್ಚು ಅಷ್ಟದ. ಇಷ್ಟರಲ್ಲೇ ಮಾಡಬೇಕಾಯ್ತು ನಾವು. 60-70 ವರ್ಷಗಳ ಈ ಒಂದು ದೀರ್ಘಾವಧಿಯಲ್ಲೇ ಅನೇಕ ನಾವು ಈ ಡ್ಯಾಮ್ಗಳನ್ನು ಕಟ್ಟುವಂಥ ಸಾಧ್ಯತೆಗಳಿದ್ವು ಅಲ್ಲೆಲ್ಲ. ಅದು ಈಗ ಸಾಧ್ಯ ಅಲ್ಲ. ತಜ್ಞರ ಅಭಿಪ್ರಾಯದಲ್ಲೇ ಮುಂದಿನ 10-15 ವರ್ಷಗಳವರೆಗೆ ಇದು ಸಾಧ್ಯ ಇಲ್ಲದ ಮಾತು. ನೀರು ಕಟ್ ಮಾಡೋದು ಸಾಧ್ಯ ಇಲ್ಲ ಮಾತು. ಹಾಗಾದ್ರೆ ನೀರಿನ ಮೂಲಕ ಗೆಲ್ಲೋದು ಹೆಂಗೆ? ಇವತ್ತು ನಾವೆಲ್ಲ ಮಾತಾಡ್ತೀವಿ, ವೀರಾಭಿಷೇದ ಮಾತು ಮಾತಾಡ್ತೀವಿ, ಜಬರ್ದಸ್ತಾಗಿ ಮಾತಾಡ್ತೀವಿ. ಇಲ್ಲಪ್ಪ ನಾವು ಬಂದ್ ಮಾಡ್ತೀವಿ ನೀರನ್ನು, ಸಿಂಧೂ ಅಗ್ರಿಮೆಂಟ್ ನಾವು ಒಪ್ಪುವುದಿಲ್ಲ, ಈಗ ಅಮಾನತಲ್ಲಿ ಇಟ್ಟಿವಿ ಎಲ್ಲ ಕರೆ. ಆದರೆ ನಿಸರ್ಗದ ನೀರನ್ನು ತಡೆಯವ್ರು ಯಾರು? ಈಗ ನಮ್ಮ ಮೋದಿಯವ್ರು ತಡಿತಾರ, ರಾಹುಲ್ ಗಾಂಧಿಯವ್ರು ತಡಿತಾರ, ಮತ್ತಾರು ತಡಿತಾರೆ, ನಾವು ತಡಿತೀವ, ನೀವು ತಡಿತೀವ. ಅದಕ್ಕೆ ಡ್ಯಾಮ್ಗಳು ಬೇಕಲ್ರಿ. ಅಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ. ಹಾಗಾಗಿ ತಡೆಯೋದು ಹೆಂಗೆ? ಈಗ ಸರ್ಕಾರ ತೆಗೆದುಕೊಂಡ್ರು, ಇವತ್ತೇ ತೆಗೆದುಕೊಂಡ್ರು ಮಿನಿಮಮ್ 10ರಿಂದ 15 ವರ್ಷ ಬೇಕಂತ ತಜ್ಞರು ಹೇಳ್ತಾ ಇದ್ದಾರೆ. ತಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಸೌತ್ ಏಷ್ಯನ್ ನೆಟ್ವರ್ಕ್ ಆನ್ ಡ್ಯಾಮ್, ರಿವರ್ಸ್ ಆ್ಯಂಡ್ ಪೀಪಲ್ ಅಂಥೇಳಿ ಹಿಮಾಂಶು ಠಕ್ಕರ್ ಅವ್ರು ಹೇಳ್ತಾ ಇದ್ದಾರೆ. ಅಸಾಧ್ಯದ ಮಾತಿಲ್ಲ. ಹಂಗೆ ತಡೀದು ಹೆಂಗೆ? ಯಾವ ರೀತಿ ಅವ್ನು ಗೋಳುಗಿಕೊಳ್ಳು? ಈಗಾಗಲೇ ಅಲ್ಲಿಯ ಏನಪ್ಪ ಭುಟ್ಟೋ, ನಿಮ್ಗೆ ಗೊತ್ತದ, ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿದು ಆ ಬಿಲಾವಲ್ ಭುಟ್ಟೋ ಇದ್ದಂಥವ್ರು, ಬಿಲಾವಲ್ ಭುಟ್ಟೋ ಜರ್ದಾರಿ ಅವರು ಬೆದರಿಕೆ ಆಗ್ತದೆ, ನೀರು ಬಿಡದೇ ಇದ್ದು ರಕ್ತ ಇವು ರಕ್ತ ಅವ್ರದ್ದು ಪ್ರಶ್ನೆ ಇಲ್ಲ, ಇವ್ರು ಅವ್ರದ್ದು ಪ್ರಶ್ನೆ ಇಲ್ಲ. ಆ ನೀರು ತಡೆಯವ್ರು ಹೆಂಗೆ? ಜಸ್ಟ್ ನಮ್ಮ 13.3 ಕೋಟಿ ಏನಪ್ಪ ಎಕರೆಯಷ್ಟು ನೀರು ನಿಲ್ಲುವಂಥ ಸತ್ಲಜ್, ರಾವಿ, ಬ್ಯಾಸ್ ನದಿಗಳು ನಮ್ಗೆ ತಡೀಲಿಕ್ಕೆ ಆಗ್ತಾರೆ. ಇನ್ನೂ ನಾವು ಬರೀ 90% ಅಷ್ಟು ನೀರು ಬಳಸ್ಕೊಂಡಿವಿ. ನಮಗೆ ಉಳಿದ ನೀರು ಮಾತ್ರ ಪಾಕಿಸ್ತಾನಕ್ಕೆ ಹೋಗ್ತದೆ. ಅದು 70% ನೀರದ. ಅದ್ರ ಹೆಂಗೆ ತಿಳಿಯೋ? ಇದನ್ನು ಯಾರು ವಿಚಾರ ಮಾಡ್ತಾ ಇಲ್ಲ. ಎಲ್ಲ BJP ನಾಯಕರು ಎಲ್ಲರೂ ಇವತ್ತು ಹೇಳ್ತಾ ಇದ್ದಾರೆ, ಇಲ್ಲ ನಾವು ತಡಿತೀವಿ, ನೀರು ಬಿಡುದಿಲ್ಲ, ಬೂಂದ್ ಬರೋ ನಡೆಗೆ. ಹೌದ್ರಿ, ಹನಿ ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡುವಂಥ ಶಕ್ತಿ ನಮಗೈತೇನು? ಅಷ್ಟು ನಮ್ಮಲ್ಲಿ ಬಂಡವಾಳ ಅದನು. ಈಗಾಗಲೇ ಇದರಲ್ಲಿ ಸಾಕಷ್ಟು ಚರ್ಚೆಗಳು ನಡೆದಿದ್ದಾವೆ. ರವೀಶ್ ಕುಮಾರ್ ಅವರಲ್ಲಿ ಸ್ಪಷ್ಟವಾಗಿ ಅದನ್ನು ದೊಡ್ಡ ಒಂದು ಏನಪ್ಪ ಅಂದ್ರೆ ಆರ್ಟಿಕಲ್ ಮಾಡಿ ವಿಡಿಯೋ ಮಾಡಿ ಬಿಟ್ಬಿಟ್ಟಿದ್ದಾರೆ. ಏನು ಪರಿಸ್ಥಿತಿ ಅದು, ಎಂಥ ಪರಿಸ್ಥಿತಿ ಅದು, ನೀರನ್ನು ಹೆಂಗೆ ತರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದರ ಬಗ್ಗೆ. ಮತ್ತು ತಜ್ಞರು ಹೇಳ್ತಾ ಇದ್ದಾರೆ, ಅಲ್ಲಿ ಕಾಡ ಬೆಟ್ಟ ನೋಡಿದಾಗ ಯಾರಿಗಾದ್ರೂ ಗಾಬರಿ ಆಗ್ತದೆ. ತೆಹರಿ ಡ್ಯಾಮ್ನಂತ 13-14 ಡ್ಯಾಮ್ ಕಟ್ಟಬೇಕು, ಯಾವಾಗ ಸಾಧ್ಯ ಇದೆಯಲ್ಲ? ಅದರಿಂದ ಕಟ್ಟಲಿಕ್ಕೆ ಇವತ್ತು ಒದ್ದಾಡ್ತಾ ಇದ್ವಿ, ನೀರನ್ನು ತರಲಿಕ್ಕೆ ಆಗ್ತಾಯಿಲ್ಲ, ಅಷ್ಟು ಫೋರ್ಸ್ ಅದ. ಅದರಲ್ಲೂ ಮಾನ್ಸೂನ್ ಸಮಯದಲ್ಲಿ ನೀವು ನದಿಗಳನ್ನ ನೋಡ್ರಿ, ಮಾನ್ಸೂನ್ ಸಮಯದ ನದಿಗಳನ್ನು, ಇವು 6 ನದಿಗಳು ಭೀಕರ ರೌದ್ರ ತಾಂಡವ. ಬ್ರಹ್ಮಪುತ್ರನೂ ಹಾಗೆ, ಸಿಂಧುನೂ ಹಾಗೆ, ಇದರ ಉಪನದಿಗಳು ಹಾಗೆ, ಉತ್ತರದ ಎಲ್ಲ ಗಂಗಾ ಯಮುನಾ ಎಲ್ಲ ರೌದ್ರ ತಾಂಡವ. ಬಿಹಾರದಲ್ಲಿ ನೋಡ್ತಾ ಇದ್ದೇವೆ, ಒದ್ದಾಡ್ತಾ ಇರ್ತೀವಿ. ಮನ್ಸೂನ್ದಲ್ಲಿ ಜನ ಪಾಪ ಓಡಾಡೋದು ನೋಡ್ತಾ ಇದ್ವಿ ನಾವು. ಅದು ನೆನೆಸ್ಕೊಂಡ್ರೆ ಗಾಬರಿ ಆಗ್ತದೆ. ಅಂದ್ರೆ ನೆಲದಿಂದ ದಾಳಿ ಮಾಡಲಿ ಅಥವಾ ಭೂಸೇನೆಯಿಂದ ದಾಳಿ ಮಾಡಲಿ, ನೀರು ಕೊಡೋದಿಲ್ಲ ಅಂತೇಳಿ ಹೊರಟ್ರೆ
ಇವೆರಡು ತುರ್ತು ಬಿಡಿ. ನಾವು ಯುದ್ಧ ಮಾಡ್ಬೋದೇನೋ, ಅದು ನೀರು ತಡೆದು ತುರ್ತಕ್ಕೆ ಸಾಧ್ಯ ಇಲ್ಲ. ಇವತ್ತು ಘೋಷಣೆ ಮಾಡಿವಿ ನಾಳೆ ನಿಲ್ತದೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ನೀರು ಹರಿದು ಹೋಗೋದು ನಾವು ನಿಸರ್ಗ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಇವತ್ತಿನ ಸರ್ಕಾರಕ್ಕೆ ಭಾಳ ಚಾಲೆಂಜಿಂಗ್ ಅಂತ ಪ್ರಶ್ನೆ ಬಂದು ಮೋದಿಯವರು ಇದೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅಂದುಬಿಟ್ರು, ರದ್ದು ಮಾಡಿದರು. ಅಡ್ಡಿ ಇಲ್ಲ, ನೀವು ಘೋಷಣೆ ಮಾಡ್ಕೊಂಡು ನೀರು ಕೊಡೋದಿಲ್ಲ ಅಂತ ಹೇಳ್ರಿ, ಇಂಟರ್ನ್ಯಾಷನಲ್ ನೀವು ಇದಕ್ಕೆ ಹೋಗಿ ಕೋರ್ಟಿಗೆ ಹೋಗಲಿ, ಅವರು ಜನ ಆಡಲಿ ಏನೋ ಮಾಡಲಿ, ಆದರೆ ನೀರು ನಿಲ್ಲಿಸೋ ಶಕ್ತಿ ನಮಗೆ ಏನಿದೆ. ಇದಕ್ಕೆ ಬದಲು ಉತ್ತರ ಹುಡುಕ್ಬೇಕಾಯ್ತು ನಾವೆಲ್ಲರೂ. ಎಷ್ಟೋ 13ರಿಂದ 14 ತೆಹರಿ ಡ್ಯಾಮ್ಗಳ ಕಡೆ ಎಷ್ಟು ತೆಹರಿ ಡ್ಯಾಮ್ ಹೋಗಿ ನೋಡ್ರದು ಭೀಕರ ಅನಿಸ್ತದೆ. ನಮ್ಮ ನೆಲದಲ್ಲಿ ಹರಿಯುವಂಥ 3 ನದಿಗಳನ್ನು 13.3 ಕೋಟಿ ಎಕರೆದಷ್ಟು ನೀರು ಹರಿತಿದೆ ಅಷ್ಟೇ. ಅದನ್ನು ಇನ್ನೂ ಇವತ್ತು ನಾವು ಬಳಸೋಕ್ಕಾಗಿಲ್ಲ. ಇದಕ್ಕೆ ಕಾರಣ ಅಂದರೆ ಇಲ್ಲಿವರೆಗೆ ಮಾಡಿದರೆ ಸಾಕಷ್ಟು ಬರೋದು, ಇನ್ನೂ ಮಾಡಬೇಕಾಗಿತ್ತು ನಾವೆಲ್ಲರೂ. ಭಾರತದಂತೆ ಈ ದಿಶೆಯಲ್ಲಿ ಮಾಡಿದರೆ ಇನ್ನೂ ಅನುಕೂಲ ಇತ್ತು. ಆದರೆ ಈಗ ಮಾಡುವಂಥ ಪ್ರಸಂಗ ಬಂದಿದ್ದಾರೆ ಮೋದಿಯವರು ಇದನ್ನು ಮಾಡಿಲ್ಲ. ದೊಡ್ಡ ಸಾಹಸ, ಇತಿಹಾಸ ಪುರುಷರಲ್ಲ. ಅದರ 2 ಮಾತೇ ಇಲ್ಲ. ಗಿಲ್ಗಿಟ್ವರೆಗೆ ಪಾಕನ್ನು ಅಟ್ಟಿ, ಲಾಹೋರ್ವರೆಗೆ ಪಾಕನ್ನು ಅಟ್ಟಿ ನಮ್ಮ ಶಾಸ್ತ್ರೀಜಿಯವರು ಹೊರಟಿದ್ರು. ಆ ಸಮಯದಲ್ಲಿ ಏನೋ ಉಳಿದು ಹೋಗಿಬಿಟ್ಟಿದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಇವತ್ತು ಮೋದಿಯವರನ್ನು ಅಟ್ಟೆ ಇತ್ತ ನೀರು ಬಂದ್ ಮಾಡಿದರೆ ನಿಶ್ಚಿತವಾಗಿ ಯುಗ ಪುರುಷರು. ಇದರಲ್ಲಿ 2 ಮಾತಿಲ್ಲ. ಅದು ಸಾಧ್ಯ ಇದನ್ನ ಮೋದಿಯವರಿಗೆ. ನೀರನ್ನು ತಡೀಲಿಕ್ಕೆ ಸಾಧ್ಯ ಇದನ್ನ ಮೋದಿಯವರಿಗೆ. ಇದು ಇವತ್ತಿನ ದೊಡ್ಡ ಪ್ರಶ್ನೆ. ಜೊತೆ ಗಿಲ್ಗಿಟ್ ಮತ್ತು ಲಾಹೋರ್ ತನಕ ನಮ್ಮ ಸೈನ್ಯ ಹೋಗ್ಲಿಕ್ಕೆ ಸಾಧ್ಯ ಇದನ್ನ. ಯಾಕಂದರೆ ಇವು 2 ಕೆಲಸಗಳಾದ್ರೆ ಇತಿಹಾಸ ಪುರುಷರು ಮೋದಿಯವರು. ಜೊತೆಗೆ ರಷ್ಯಾ ಆಗಿರ್ಬೋದು, ಚೀನಾ ಆಗಿರ್ಬೋದು ಮತ್ತು US ಆಗಿರ್ಬೋದು. ಹೌದು, ವ್ಯಾಪಾರಕ್ಕೆ ನಮ್ಮ ಮಾರ್ಕೆಟ್ ಅದ ಇಂಡಿಯಾ, ಅದ್ರ 2 ಮಾತಿಲ್ಲ. ಆದರೆ ಏಕಕಾಲಕ್ಕೆ ಇವರು ಯಾರು, ಯಾಕೆ ಸಮರ ಯುದ್ಧದ ಸ್ಥಿತಿ ಯಾವ ಬರೋದು ಗೊತ್ತಿಲ್ಲ. ಮತ್ತು ಅದರಲ್ಲೂ ದಕ್ಷಿಣ ಏಷ್ಯಾದಲ್ಲಿ ಕಂಟ್ರೋಲ್ ಇಟ್ಕೋಬೇಕಾಗಿತ್ತಪ್ಪ ಅಂದ್ರೆ ಪಾಕ್ ಜೊತೆಗೆ ಎಲ್ಲರೂ ಪಾಕ್ ಮತ್ತು ಭಾರತ ಜೊತೆಗೆ ಸಂಪರ್ಕ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಯಾರ ಕಡೆಗೂ ಇಲ್ಲ, ಬಾಂಗ್ಲಾದೇಶ ಜೊತೆಗೂ ಸಹಿತ. ಇಂಥ ಪ್ರಸಂಗದಲ್ಲಿ ಚೈನಾ, ರಷ್ಯಾ, ಅಮೆರಿಕ ಜೊತೆಗೆ ನೀರು, ಸಿಂಧೂ ನದಿ, ಇವೆರಡನ್ನೂ ಅಮೆರಿಕ, ರಷ್ಯಾ, ಚೈನಾ ಇವರು ಬೆಂಬಲ ಪಡೆದರೆ ಸುಲಭ ಇಲ್ಲ ಯುದ್ಧಕ್ಕಾಗಿ. ಅದೇ ಕಾಲಕ್ಕೆ ಸಿಂಧೂ ನದಿಯ ನೀರನ್ನು, ಅದರ ರಭಸನ್ನು, ಅದರ ಹೊಡೆತವನ್ನು ಭಾರತಕ್ಕೆ ತಡೆಯುವ ಡ್ಯಾಮ್ಗಳಿಲ್ಲ. 13, 14 ತೆಹರಿ ಡ್ಯಾಮ್ಗಳು ಬೇಕು. ಯಾವಾಗ ಆಗ್ತಾವೋ ಅನ್ನೋದು ಸಹಿತ ನಾವು ಮುಂದಿಟ್ಕೊಂಡು ಈ ಘೋಷಣೆ ಹೋಗೋದು ಮಾಡಬೇಕಾಗ್ಯದ. ಅದೇ ಇರಲಿ, ಇವತ್ತು ಅನಿವಾರ್ಯದ ನಾವು ಎದುರಿಸಬೇಕು. ಇದು ವಾಸ್ತವ ಸಮಸ್ಯೆಗಳು ನಿಮ್ಮ ಜೊತೆ ಮಾತಾಡಿದ್ದೀನಿ. ನಿಮಗಿದು ಲೈಕ್ ಆಗಿರ್ಬೋದು ನಾನು ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಕ್ಕೆ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಥಾತ್ ಹೆಚ್ಚು ತಾರಮ್ಮ ಸತ್ಯದ ಕೈಗಳಲ್ಲಿ ವಂದನೆಗಳು.